ಮೇಷರಾಶಿಯವರ ಜೀವನದಲ್ಲಿ ದೈವಿಕ ಶಕ್ತಿ ಬಲವಾಗಿ ಕೆಲಸ ಮಾಡುವ ಕಾಲ ಕೂಡಿ ಬಂದಿದೆ. ನಿಮ್ಮ ಹಿಂದೆ ಕಾಣದ ರಕ್ಷಾ ಕವಚದಂತೆ ನಿಂತಿರುವ ದೇವಶಕ್ತಿಗಳು ನಿಮ್ಮ ಸಮಸ್ಯೆಗಳನ್ನು ಹಾಗೂ ಕಷ್ಟಗಳನ್ನು ದೂರ ಸರಿಸಲಿವೆ. ಹನುಮಂತನ ಧೈರ್ಯ, ದುರ್ಗಾಮಾತೆಯ ಶಕ್ತಿ ಮತ್ತು ನಿಮ್ಮ ಇಷ್ಟದೇವರ ಕೃಪೆ, ಈ ಎಲ್ಲವುಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಲಿವೆ. ಅಜ್ಞಾತ ಅಪಾಯಗಳಿಂದ ರಕ್ಷಣೆ, ಹೊಸ ದಾರಿಗಳತ್ತ ಮಾರ್ಗದರ್ಶನ ಮತ್ತು ಒಳಗಿನ ಆತ್ಮಬಲ ಹೆಚ್ಚಾಗಲಿದೆ. ಈ ವಿಶೇಷವಾದ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಮೇಷರಾಶಿಯವರನ್ನು ಕಾಪಾಡುವ ದೈವಶಕ್ತಿಗಳ ಪವಾಡಗಳನ್ನು ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯ ಸಮಸ್ತ ವೀಕ್ಷಕರೇ, ಮೇಷರಾಶಿಯ ವ್ಯಕ್ತಿಗಳು ಹುಟ್ಟಿನಿಂದಲೇ ಅಗಾಧವಾದ ಚೈತನ್ಯ ಮತ್ತು ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಇವರನ್ನು ಅಗ್ನಿತತ್ವದ ರಾಶಿ ಎಂದು ಕರೆಯಲಾಗುತ್ತದೆ. ಬೆಂಕಿಯ ಕಿಡಿಯಂತೆ ಇವರು ಸದಾ ಕ್ರಿಯಾಶೀಲರಾಗಿರುತ್ತಾರೆ ಮತ್ತು ಯಾವುದೇ ಕಷ್ಟ ಬಂದರೂ ಎದುರಿಸಿ ಗೆಲ್ಲುವ ಛಲ ಇವರ ರಕ್ತಗತವಾಗಿರುತ್ತದೆ. ಆದರೆ ಮನುಷ್ಯನ ಪ್ರಯತ್ನಕ್ಕೆ ದೈವಬಲ ಸೇರಿದಾಗ ಮಾತ್ರ ಅದು ಪರಿಪೂರ್ಣ ಯಶಸ್ಸನ್ನು ಕಾಣಲು ಸಾಧ್ಯ. 2026ನೇ ವರ್ಷವು ಮೇಷರಾಶಿಯವರ ಪಾಲಿಗೆ ಕೇವಲ ಲೌಕಿಕವಾದ ಗೆಲುವುಗಳನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿ ಅತ್ಯಂತ ಎತ್ತರಕ್ಕೆ ಬೆಳೆಯುವ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ಈ ವರ್ಷ ಇವರ ಬೆನ್ನ ಹಿಂದೆ ಅದೃಶ್ಯವಾಗಿ ನಿಂತು ಕಾಪಾಡುವ ದೈವಶಕ್ತಿಗಳು ಇವರ ಜೀವನದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಕೆಲವೊಮ್ಮೆ ವಿಧಿ ಅಥವಾ ಕಾಲದ ಎದುರು ಮಂಕಾಗುತ್ತಾನೆ. ಅಂತಹ ಸಮಯದಲ್ಲಿ ಕೈಹಿಡಿದು ನಡೆಸುವುದೇ ದೈವಶಕ್ತಿ. ಮೇಷರಾಶಿಯವರಿಗೆ ಈ ವರ್ಷ ಅಂತಹದ್ದೇ ಒಂದು ವಿಶೇಷವಾದ ದೈವಿಕ ರಕ್ಷಾ ಕವಚ ನಿರ್ಮಾಣವಾಗಲಿದೆ. ಈ ವರ್ಷ ಮೇಷರಾಶಿಯವರು ಅನುಭವಿಸಬಹುದಾದ ದೈವಿಕ ರಕ್ಷಣೆಯು ಬಾಹ್ಯವಾಗಿ ಕಾಣದಿದ್ದರೂ ಆಂತರಿಕವಾಗಿ ಅವರಿಗೆ ಅರಿವಾಗುತ್ತದೆ. ಯಾವುದೇ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ಅಥವಾ ಇನ್ನೇನು ಸೋತು ಹೋದೆವು ಎನ್ನುವ ಹಂತಕ್ಕೆ ತಲುಪಿದಾಗ ಅನಿರೀಕ್ಷಿತವಾಗಿ ಸಿಗುವ ಸಹಾಯವೇ ದೈವದ ಆಶೀರ್ವಾದವಾಗಿರುತ್ತದೆ. 2026ರಲ್ಲಿ ಮೇಷರಾಶಿಯವರಿಗೆ ಇಂತಹ ಅನೇಕ ಅನುಭವಗಳು ಆಗಲಿವೆ. ಮುಖ್ಯವಾಗಿ ಇವರ ಕುಲದೇವರ ಅನುಗ್ರಹವು ಈ ವರ್ಷ ಅತ್ಯಂತ ಪ್ರಬಲವಾಗಿರುತ್ತದೆ. ಪ್ರತಿಯೊಬ್ಬರಿಗೂ ಅವರ ಪೂರ್ವಜರು ಆರಾಧನೆ ಮಾಡಿಕೊಂಡು ಬಂದಂತಹ ಕುಲದೈವ ಇರುತ್ತದೆ. ಎಷ್ಟೋ ಬಾರಿ ನಾವು ನಮ್ಮ ಕುಲದೇವರನ್ನು ಮರೆತರೂ ಆ ದೈವ ನಮ್ಮನ್ನು ಮರೆಯುವುದಿಲ್ಲ. ಈ ವರ್ಷ ಮೇಷರಾಶಿಯವರು ತಮ್ಮ ಕುಲದೇವರ ಆರಾಧನೆಯಲ್ಲಿ ಸ್ವಲ್ಪ ಸಮಯ ಕಳೆದರೂ ಸಾಕು, ಅದು ಅವರಿಗೆ ದೊಡ್ಡ ಮಟ್ಟದ ರಕ್ಷಣೆಯನ್ನು ನೀಡುತ್ತದೆ. ಅವರು ಹೋಗುವ ದಾರಿಯಲ್ಲಿ ಮುಳ್ಳುಗಳಿದ್ದರೆ ಅವುಗಳನ್ನು ಹೂವುಗಳನ್ನಾಗಿ ಬದಲಿಸುವ ಶಕ್ತಿ ಕುಲದೇವರಿಗೆ ಇರುತ್ತದೆ. ಆದ್ದರಿಂದ ಈ ವರ್ಷದ ಆರಂಭದಿಂದಲೇ ತಮ್ಮ ಮೂಲದೇವರ ಪ್ರಾರ್ಥನೆ ಇವರಿಗೆ ಬೆನ್ನ ಹಿಂದೆ ನಿಂತು ಕಾಯುವ ಮೊದಲ ಶಕ್ತಿಯಾಗಿದೆ. ಇದರ ಜೊತೆಗೆ ಪ್ರಕೃತಿಯ ಶಕ್ತಿಯೂ ಕೂಡ ಮೇಷರಾಶಿಯವರಿಗೆ ಈ ವರ್ಷ ಪೂರಕವಾಗಿ ಸ್ಪಂದಿಸಲಿದೆ. ಇವರು ಅಗ್ನಿತತ್ವದವರಾದ್ದರಿಂದ ಸೂರ್ಯನ ಆರಾಧನೆ ಅಥವಾ ಬೆಳಕಿನ ಆರಾಧನೆ ಇವರಿಗೆ ವಿಶೇಷ ಶಕ್ತಿಯನ್ನು ತುಂಬುತ್ತದೆ. ಪ್ರತಿದಿನದ ಆರಂಭದಲ್ಲಿ ಇವರು ಮನಸ್ಸಿನಲ್ಲಿ ಎಂದುಕೊಳ್ಳುವ ಸಂಕಲ್ಪಗಳು ದೈವದ ಇಚ್ಛೆಯಂತೆ ನೆರವೇರುವ ಕಾಲವಿದು. 2026ರಲ್ಲಿ ಇವರ ಮನಸ್ಸು ಹೆಚ್ಚು ಶಾಂತವಾಗಿರಲು ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಾವುದೋ ಒಂದು ಅಗೋಚರ ಶಕ್ತಿ ಪ್ರೇರೇಪಿಸುತ್ತದೆ. ಎಷ್ಟೋ ಬಾರಿ ತಪ್ಪು ದಾರಿಯಲ್ಲಿ ಹೋಗುವಾಗ ತಡೆದು ನಿಲ್ಲಿಸುವ ಶಕ್ತಿಯೇ ನಿಜವಾದ ರಕ್ಷಕ. ಈ ವರ್ಷ ಮೇಷರಾಶಿಯವರಿಗೆ ಅಂತಹ ಮಾರ್ಗದರ್ಶನ ಸಿಗಲಿದೆ. ಅವರ ಅಂತರಾತ್ಮದ ಧ್ವನಿ ಎಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಕೇಳಿಸಲಿದೆ. ಆ ಧ್ವನಿಯೇ ದೈವದ ಮಾತು ಎಂದು ನಂಬಿ ಮುನ್ನಡೆದರೆ ಇವರಿಗೆ ಸೋಲುವ ಸಂಭವವೇ ಇರುವುದಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ವರ್ಷ ಮೇಷರಾಶಿಯವರು ಒಂಟಿಯಲ್ಲ. ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದೆಯೂ ಒಂದು ದಿವ್ಯ ಶಕ್ತಿ ನೆರಳಿನಂತೆ ಹಿಂಬಾಲಿಸಿರುತ್ತದೆ. ಮೇಷರಾಶಿಯವರಿಗೆ ಧೈರ್ಯ ಮತ್ತು ಸಾಹಸವೇ ಆಭರಣ. ಈ ಗುಣಗಳಿಗೆ ಅಧಿಪತಿಯಾಗಿರುವ ಮತ್ತು ಮೇಷರಾಶಿಯವರಿಗೆ ಸದಾ ಬೆಂಬಲ ನೀಡುವ ದೈವಶಕ್ತಿ ಎಂದರೆ ಅದು ಹನುಮಂತ ಅಥವಾ ಆಂಜನೇಯ ಸ್ವಾಮಿ. 2026ರ ಸಾಲಿನಲ್ಲಿ ಆಂಜನೇಯ ಸ್ವಾಮಿಯ ಅನುಗ್ರಹವು ಮೇಷರಾಶಿಯವರ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಪುರಾಣಗಳಲ್ಲಿ ನಾವು ನೋಡುವಂತೆ ಹನುಮಂತನು ಹೇಗೆ ಕಷ್ಟಕಾಲದಲ್ಲಿ ರಾಮನಿಗೆ ಬೆಂಗಾವಲಾಗಿ ನಿಂತನೋ ಅದೇ ರೀತಿ ಈ ವರ್ಷ ಮೇಷರಾಶಿಯ ಭಕ್ತರಿಗೆ ಆಂಜನೇಯನು ರಕ್ಷಕನಾಗಿ ನಿಲ್ಲುತ್ತಾನೆ. ಮೇಷರಾಶಿಯವರು ಸಾಮಾನ್ಯವಾಗಿ ಕೋಪ ಮತ್ತು ಆತುರಕ್ಕೆ ಹೆಸರಾದವರು. ಆದರೆ ಈ ವರ್ಷ ಅವರ ಆತುರವೇ ಅವರಿಗೆ ಮುಳುವಾಗದಂತೆ ತಡೆಯಲು ಮಾರುತಿಯ ಸ್ಮರಣೆ ಸಹಕಾರಿಯಾಗುತ್ತದೆ. ಹನುಮಂತನು ಕೇವಲ ಶಕ್ತಿಯ ಸಂಕೇತವಲ್ಲ, ಅವನು ಬುದ್ಧಿವಂತಿಕೆ ಮತ್ತು ಸಂಯಮದ ಸಂಕೇತ ಕೂಡ ಹೌದು. ಈ ವರ್ಷ ಮೇಷರಾಶಿಯವರಿಗೆ ಶಕ್ತಿಗಿಂತ ಯುಕ್ತಿಯ ಅವಶ್ಯಕತೆ ಹೆಚ್ಚಿರುವುದರಿಂದ ಆಂಜನೇಯನ ಆರಾಧನೆ ಅವರಿಗೆ ದಾರಿದೀಪವಾಗುತ್ತದೆ. ಈ ವರ್ಷ ಮೇಷರಾಶಿಯವರು ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವಾಗ ಅಥವಾ ಜೀವನದ ಮಹತ್ತರವಾದ ಘಟ್ಟವನ್ನು ತಲುಪುವಾಗ ಅವರಿಗೆ ಎದುರಾಗಬಹುದಾದ ವಿಘ್ನಗಳನ್ನು ನಿವಾರಿಸಲು ದೈವ ಬಲದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಶಕ್ತಿಯು ಕೂಡ ಮೇಷರಾಶಿಯವರಿಗೆ ರಕ್ಷಣೆಯನ್ನು ನೀಡುತ್ತದೆ. ಹಾವಿನ ರೂಪದಲ್ಲಿ ಅಥವಾ ಮಯೂರ ವಾಹನನಾಗಿ ಪೂಜಿಸಲ್ಪಡುವ ಸುಬ್ರಹ್ಮಣ್ಯನು ಮೇಷರಾಶಿಯವರ ದೋಷಗಳನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ.
ವಿಶೇಷವಾಗಿ ಆರೋಗ್ಯ ಮತ್ತು ಕುಟುಂಬದ ವಿಚಾರದಲ್ಲಿ ಉಂಟಾಗಬಹುದಾದ ಗೊಂದಲಗಳನ್ನು ಪರಿಹರಿಸಲು ಸುಬ್ರಹ್ಮಣ್ಯನ ಅನುಗ್ರಹ ಅತ್ಯಗತ್ಯ. 2026ರಲ್ಲಿ ಮೇಷ ರಾಶಿಯವರು ತಮ್ಮ ಬೆನ್ನ ಹಿಂದೆ ನಿಂತಿರುವ ಈ ದೈವಿಕ ಶಕ್ತಿಯನ್ನು ನಂಬಿ ಮುಂದುವರೆದರೆ ಶತ್ರುಗಳ ಕಾಟ ಮತ್ತು ಅನಾರೋಗ್ಯದ ಸಮಸ್ಯೆಗಳಿಂದ ಸುಲಭವಾಗಿ ಪಾರಾಗಬಹುದು. ಸುಬ್ರಹ್ಮಣ್ಯನು ಜ್ಞಾನದ ದೇವತೆಯೂ ಆಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೊಡಗಿರುವ ಮೇಷ ರಾಶಿಯವರಿಗೆ ಈ ವರ್ಷ ವಿಶೇಷವಾದ ಯಶಸ್ಸು ಕಾದಿದೆ. ಇನ್ನು ದೈವಶಕ್ತಿಯ ವಿಷಯಕ್ಕೆ ಬಂದರೆ ಸ್ತ್ರೀ ಶಕ್ತಿಯ ಆರಾಧನೆಯನ್ನು ಕಡೆಗಣಿಸುವಂತಿಲ್ಲ. ಮೇಷ ರಾಶಿಯವರಿಗೆ ದುರ್ಗಾದೇವಿಯ ರಕ್ಷಣೆಯು 2026ರಲ್ಲಿ ಅತ್ಯಂತ ಪ್ರಬಲವಾಗಿರುತ್ತದೆ. ನವರಾತ್ರಿಯ ಸಮಯದಲ್ಲಿ ಅಥವಾ ಮಂಗಳವಾರದ ದಿನಗಳಲ್ಲಿ ದೇವಿಯ ಪ್ರಾರ್ಥನೆ ಮಾಡುವುದರಿಂದ ಇವರ ಸುತ್ತಲೂ ಒಂದು ಅಗೋಚರವಾದ ರಕ್ಷಾ ಕವಚ ನಿರ್ಮಾಣವಾಗುತ್ತದೆ. ಈ ಕವಚವು ಹೊರಗಿನ ನಕಾರಾತ್ಮಕ ಶಕ್ತಿಗಳಿಂದ, ಅಂದರೆ ಕೆಟ್ಟ ದೃಷ್ಟಿ ಅಥವಾ ಅಸೂಯೆಯಿಂದ ಇವರನ್ನು ಕಾಪಾಡುತ್ತದೆ. ಈ ವರ್ಷ ಮೇಷ ರಾಶಿಯವರು ಸಮಾಜದಲ್ಲಿ ಹೆಸರು ಮಾಡುವ ಅಥವಾ ಉನ್ನತ ಸ್ಥಾನವನ್ನು ಏರುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಸಹಜವಾಗಿಯೇ ವಿರೋಧಿಗಳ ಸಂಖ್ಯೆಯೂ ಹೆಚ್ಚಾಗಬಹುದು. ಅಂತಹ ಸಮಯದಲ್ಲಿ ಬೆನ್ನ ಹಿಂದೆ ನಿಂತು ಕಾಯುವ ತಾಯಿಯ ರೂಪದಲ್ಲಿ ದುರ್ಗಾದೇವಿ ಇವರಿಗೆ ಅಭಯ ನೀಡುತ್ತಾಳೆ. ಧೈರ್ಯದಿಂದ ಮುನ್ನುಗ್ಗುವ ಇವರ ಸ್ವಭಾವಕ್ಕೆ ದೇವಿಯ ಆಶೀರ್ವಾದ ಸೇರಿದರೆ ಇವರನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಹೀಗೆ ಹನುಮಂತ, ಸುಬ್ರಹ್ಮಣ್ಯ ಮತ್ತು ದುರ್ಗಾದೇವಿಯರ ತ್ರಿವಳಿ ಶಕ್ತಿಯು ಮೇಷ ರಾಶಿಯವರನ್ನು ಎಲ್ಲಾ ದಿಕ್ಕುಗಳಿಂದಲೂ ಕಾಪಾಡಲಿದೆ. 2026ರಲ್ಲಿ ಮೇಷ ರಾಶಿಯವರಿಗೆ ದೈವಶಕ್ತಿಯು ಹೊರಗಿನಿಂದ ಎಷ್ಟು ಸಿಗುತ್ತದೆಯೋ ಅದಕ್ಕಿಂತ ಹೆಚ್ಚು ಅವರ ಒಳಗಿನಿಂದಲೇ ಜಾಗೃತವಾಗುತ್ತದೆ. ಮನುಷ್ಯನಿಗೆ ಅತಿ ದೊಡ್ಡ ರಕ್ಷಕ ಎಂದರೆ ಅವನ ಅಂತಃಪ್ರಜ್ಞೆ ಅಥವಾ ಮನಸ್ಸಿನ ಒಳಗಿನ ಧ್ವನಿ. ಇದನ್ನು ನಾವು ದೈವದ ಧ್ವನಿ ಎಂದೇ ಕರೆಯಬಹುದು. ಈ ವರ್ಷ ಮೇಷ ರಾಶಿಯವರಿಗೆ ಈ ಅಂತಃಪ್ರಜ್ಞೆಯ ಶಕ್ತಿ ಬಹಳ ಚುರುಕಾಗಿರುತ್ತದೆ. ಯಾವುದಾದರೂ ಅಪಾಯ ಬರುವ ಮುನ್ಸೂಚನೆ ಇವರಿಗೆ ಮೊದಲೇ ಮನಸ್ಸಿಗೆ ಗೋಚರವಾಗುವ ಸಾಧ್ಯತೆ ಇರುತ್ತದೆ. ಯಾವುದೋ ಒಂದು ಕೆಲಸಕ್ಕೆ ಹೋಗುವಾಗ ಅಥವಾ ಹೊಸ ವ್ಯಕ್ತಿಯನ್ನು ನಂಬುವಾಗ ಮನಸ್ಸಿನಲ್ಲಿ ಸಂಶಯ ಮೂಡಿದರೆ ಅದು ಕೇವಲ ಸಂಶಯವಾಗಿರದೆ ದೈವವು ನೀಡುವ ಎಚ್ಚರಿಕೆಯಾಗಿರುತ್ತದೆ. ಮೇಷ ರಾಶಿಯವರು ಸಾಮಾನ್ಯವಾಗಿ ತರ್ಕಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಆದರೆ ಈ ವರ್ಷ ಅವರು ತಮ್ಮ ಮನಸ್ಸಿನ ಮಾತನ್ನು ಕೇಳುವುದು ಹೆಚ್ಚು ಸುರಕ್ಷಿತ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಕಣ್ಣು ಮುಚ್ಚಿ ದೈವವನ್ನು ನೆನೆಸಿ ತಮ್ಮ ಅಂತರಾತ್ಮವನ್ನು ಕೇಳಿದರೆ ಸಿಗುವ ಉತ್ತರವೇ ಅವರಿಗೆ ಶ್ರೀರಕ್ಷೆಯಾಗಿರುತ್ತದೆ. ಇದು ಅದೃಶ್ಯವಾಗಿ ಅವರ ಜೊತೆಗೆ ಇದ್ದು ನಡೆಸುವ ದೈವಿಕ ಶಕ್ತಿಯ ಒಂದು ರೂಪವಾಗಿದೆ. ಈ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ದೈವದ ಜೊತೆ ಸಂಪರ್ಕ ಸಾಧಿಸಲು ಧ್ಯಾನ ಅಥವಾ ಮೌನವು ಮೇಷ ರಾಶಿಯವರಿಗೆ ಈ ವರ್ಷ ವರದಾನವಾಗಲಿದೆ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 10 ನಿಮಿಷವಾದರೂ ತಮ್ಮ ಇಷ್ಟ ದೈವದ ಹೆಸರನ್ನು ಹೇಳುತ್ತಾ ಶಾಂತವಾಗಿ ಕುಳಿತುಕೊಂಡರೆ ಅವರ ಸುತ್ತಲೂ ಒಂದು ಧನಾತ್ಮಕ ಶಕ್ತಿ ವಲಯ ನಿರ್ಮಾಣವಾಗುತ್ತದೆ. ಈ ಶಕ್ತಿ ವಲಯವು ಅವರನ್ನು ಕಾಯಿಲೆಗಳಿಂದ ಮತ್ತು ಮಾನಸಿಕ ಒತ್ತಡಗಳಿಂದ ದೂರವಿಡುತ್ತದೆ. ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಗದ್ದಲವಿದ್ದರೂ ಮೇಷ ರಾಶಿಯವರ ಮನಸ್ಸು ಶಾಂತವಾಗಿದ್ದರೆ ದೈವಕೃಪೆ ಅವರ ಮೇಲಿದೆ ಎಂದೇ ಅರ್ಥ. ಕಷ್ಟದ ಸಮಯದಲ್ಲಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ನೋವುಗಳನ್ನು ಇವರು ಧ್ಯಾನದ ಮೂಲಕ ದೇವರ ಬಳಿ ಹೇಳಿಕೊಂಡರೆ ಅದಕ್ಕೆ ತಕ್ಷಣ ಪರಿಹಾರ ಸಿಗುವ ಸಾಧ್ಯತೆಗಳಿರುತ್ತವೆ. ಹೀಗೆ ತಮ್ಮೊಳಗಿನ ದೈವವನ್ನು ಜಾಗೃತಗೊಳಿಸಿಕೊಳ್ಳುವುದು ಈ ವರ್ಷದ ಅತಿ ದೊಡ್ಡ ರಕ್ಷಣಾ ತಂತ್ರವಾಗಿದೆ. ಇದು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವುದಲ್ಲದೆ ಎದುರಾಳಿಗಳನ್ನು ಎದುರಿಸುವ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ. ದೈವವು ಯಾವಾಗಲೂ ನೇರವಾಗಿ ಬಂದು ಮಾತನಾಡುವುದಿಲ್ಲ. ಅದು ಸಂಕೇತಗಳ ಮೂಲಕ ಅಥವಾ ನಿಮಿತ್ತಗಳ ಮೂಲಕ ನಮಗೆ ದಾರಿ ತೋರಿಸುತ್ತದೆ. ಈ ವರ್ಷ ಮೇಷ ರಾಶಿಯವರು ತಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಮತ್ತು ಪ್ರಕೃತಿಯ ಸಂಕೇತಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಒಳ್ಳೆಯದು. ಕೆಲವೊಮ್ಮೆ ನಾವು ಅಂದುಕೊಂಡ ಕೆಲಸ ಅಕಾರಣವಾಗಿ ತಡವಾಗುತ್ತಿದ್ದರೆ ಅಥವಾ ಅಡೆತಡೆಗಳು ಬರುತ್ತಿದ್ದರೆ ಅದು ದೈವವು ನಮ್ಮನ್ನು ಯಾವುದೋ ದೊಡ್ಡ ಅಪಾಯದಿಂದ ತಪ್ಪಿಸುತ್ತಿದೆ ಎಂದು ಅರ್ಥೈಸಿಕೊಳ್ಳಬೇಕು. ಈ ವರ್ಷ ಮೇಷ ರಾಶಿಯವರು ಕಾಣುವ ಕನಸುಗಳು ಕೂಡ ವಿಶೇಷ ಅರ್ಥವನ್ನು ಹೊಂದಿರಬಹುದು. ಮುಂಜಾನೆ ಬೀಳುವ ಕನಸುಗಳು ಅಥವಾ ಪದೇ ಪದೇ ಕಾಣಿಸಿಕೊಳ್ಳುವ ದೈವಿಕ ರೂಪಗಳು ಭವಿಷ್ಯದ ಸೂಚನೆಗಳಾಗಿರುತ್ತವೆ. ಇವುಗಳನ್ನು ನಿರ್ಲಕ್ಷಿಸದೆ ದೈವವು ತಮಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅನೇಕ ಸಮಸ್ಯೆಗಳಿಂದ ಪಾರಾಗಬಹುದು. ಕಾಕತಾಳೀಯ ಎಂಬಂತೆ ನಡೆಯುವ ಘಟನೆಗಳ ಹಿಂದೆಯೂ ಒಂದು ದೈವಿಕ ಯೋಜನೆ ಇರುತ್ತದೆ ಎಂಬ ನಂಬಿಕೆ ಈ ವರ್ಷ ಇವರಿಗೆ ಬಲವಾದ ರಕ್ಷಣೆ ನೀಡುತ್ತದೆ. ಮೇಷ ರಾಶಿಯು ಅಗ್ನಿತತ್ವದ ರಾಶಿಯಾಗಿರುವುದರಿಂದ ಅಗ್ನಿ ಅಥವಾ ದೀಪದ ಆರಾಧನೆಯು ಇವರಿಗೆ 2026ರಲ್ಲಿ ವಿಶೇಷವಾದ ದೈವ ಬಲವನ್ನು ತಂದುಕೊಡುತ್ತದೆ. ಮನೆಯ ದೇವರ ಕೋಣೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ಮೇಷ ರಾಶಿಯವರ ಪ್ರಾಣಶಕ್ತಿಯನ್ನು ಹೆಚ್ಚಿಸುವ ಪ್ರಕ್ರಿಯೆ. ದೀಪದ ಜ್ವಾಲೆಯು ಊರ್ಧ್ವಮುಖವಾಗಿ ಹೇಗೆ ಉರಿಯುತ್ತದೆಯೋ ಹಾಗೆಯೇ ಮೇಷ ರಾಶಿಯವರ ಜೀವನವು ಏಳಿಗೆಯ ಕಡೆಗೆ ಸಾಗಲು ಇದು ಪ್ರೇರಣೆ ನೀಡುತ್ತದೆ. ದೀಪದ ಬೆಳಕು ಕತ್ತಲೆಯನ್ನು ಓಡಿಸುವಂತೆ ಅಗ್ನಿರೂಪದ ದೈವಶಕ್ತಿಯು ಇವರ ಜೀವನದಲ್ಲಿರುವ ಅಜ್ಞಾನ ಮತ್ತು ಕಷ್ಟಗಳನ್ನು ಸುಟ್ಟು ಹಾಕುತ್ತದೆ. ಹೋಮ ಹವನಗಳಲ್ಲಿ ಪಾಲ್ಗೊಳ್ಳುವುದು ಅಥವಾ ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡುವುದು ಈ ವರ್ಷ ಇವರಿಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಬೆಂಕಿಯು ಹೇಗೆ ಮುಟ್ಟಿದ್ದನ್ನೆಲ್ಲ ಪವಿತ್ರಗೊಳಿಸುತ್ತದೆಯೋ
ಹಾಗೆಯೇ ಅಗ್ನಿತತ್ವದ ಆರಾಧನೆಯು ಮೇಷರಾಶಿಯವರ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸಿ ದೈವಿಕ ಅನುಗ್ರಹವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಮೂಲಕ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯು ಇವರ ಬೆನ್ನ ಹಿಂದೆ ನಿಂತು ಕಾಯುವ ಪ್ರಬಲ ಶಕ್ತಿಯಾಗುತ್ತದೆ. ದೈವಶಕ್ತಿಯು ನಮ್ಮಲ್ಲಿ ನೆಲೆಸಲು ನಾವು ಮಾಡಬೇಕಾದ ಪ್ರಮುಖ ತಯಾರಿ ಎಂದರೆ ಅದು ನಮ್ಮ ನಡೆ ಮತ್ತು ನುಡಿಯ ಶುದ್ಧತೆ. 2026ರಲ್ಲಿ ಮೇಷ ರಾಶಿಯವರಿಗೆ ಅವರ ಮಾತೆ ಮಂತ್ರವಾಗುವ ಸಾಧ್ಯತೆ ಇದೆ. ಅಂದರೆ ಅವರು ಆಡುವ ಮಾತುಗಳಿಗೆ ವಿಶೇಷವಾದ ಶಕ್ತಿ ಬರುತ್ತದೆ. ಆದ್ದರಿಂದ ಈ ವರ್ಷ ಅವರು ಅತಿಯಾಗಿ ಮಾತನಾಡುವ ಬದಲು ಹಿತಮಿತವಾಗಿ ಮತ್ತು ಸತ್ಯವನ್ನೇ ಮಾತನಾಡುವುದು ಒಂದು ದೊಡ್ಡ ದೈವಿಕ ರಕ್ಷಣೆಯಾಗಿ ಬದಲಾಗುತ್ತದೆ. ಮೇಷ ರಾಶಿಯವರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಡುವ ಮಾತುಗಳು ಅವರ ದೈವಿಕ ರಕ್ಷಣಾ ಕವಚವನ್ನು ದುರ್ಬಲಗೊಳಿಸಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಆಡುವ ಮಾತುಗಳು ಅವರ ಸುತ್ತಲೂ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸುಳ್ಳು ಹೇಳದಿರುವುದು ಮತ್ತು ಕೊಟ್ಟ ಮಾತಿಗೆ ತಪ್ಪದಿರುವುದು ಈ ರಾಶಿಯವರಿಗೆ ಈ ವರ್ಷದ ಮಟ್ಟಿಗೆ ಅತ್ಯಂತ ಶ್ರೇಷ್ಠವಾದ ವ್ರತವಾಗಬೇಕು. ಸತ್ಯದ ಹಾದಿಯಲ್ಲಿ ನಡೆಯುವವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಸತ್ಯವನ್ನೇ ನಂಬಿ ನಿಂತರೆ ಆ ಸತ್ಯವೇ ದೇವರ ರೂಪದಲ್ಲಿ ಬಂದು ಇವರನ್ನು ಕಾಪಾಡುತ್ತದೆ. 2026ರ ವರ್ಷವು ಮೇಷ ರಾಶಿಯವರ ಪಾಲಿಗೆ ಕೇವಲ ದಿನಗಳ ಲೆಕ್ಕಾಚಾರವಲ್ಲ, ಇದೊಂದು ಆಧ್ಯಾತ್ಮಿಕ ಪ್ರಯಾಣದ ವರ್ಷವಾಗಿದೆ. ಈ ವರ್ಷವಿಡೀ ಇವರ ಬೆನ್ನ ಹಿಂದೆ ನಿಂತು ಕಾಯುವ ಕುಲದೇವರು, ಇಷ್ಟ ದೈವಗಳಾದ ಆಂಜನೇಯ, ಸುಬ್ರಹ್ಮಣ್ಯ ಮತ್ತು ದುರ್ಗಾದೇವಿ, ಹಾಗೆಯೇ ಪಿತೃಗಳು ಮತ್ತು ಗುರುಹಿರಿಯರ ಆಶೀರ್ವಾದವು ಒಂದು ಅಭೇದ್ಯವಾದ ಕೋಟೆಯಂತೆ ಇವರನ್ನು ರಕ್ಷಿಸುತ್ತದೆ. ಜೀವನದಲ್ಲಿ ಏಳು ಬೀಳುಗಳು ಸಹಜ, ಆದರೆ ಬಿದ್ದಾಗ ಮೇಲೆತ್ತಲು ಒಂದು ಕೈ ಇದೆ ಎಂಬ ನಂಬಿಕೆಯೇ ಮನುಷ್ಯನಿಗೆ ಬದುಕುವ ಧೈರ್ಯ ನೀಡುತ್ತದೆ. ಈ ವರ್ಷ ಮೇಷ ರಾಶಿಯವರು ಆ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಎದುರಾಗುವ ಸವಾಲುಗಳು ಇವರನ್ನು ಕುಗ್ಗಿಸಲು ಬರುವುದಿಲ್ಲ, ಬದಲಾಗಿ ಇವರಲ್ಲಿರುವ ಸೂಕ್ತವಾದ ಶಕ್ತಿಯನ್ನು ಜಾಗೃತಗೊಳಿಸಲು ಬರುತ್ತವೆ ಎಂದು ಭಾವಿಸಬೇಕು. ಕಷ್ಟಗಳು ಬಂದಾಗ ದೇವರನ್ನು ದೂರುವ ಬದಲು ಇದು ದೇವರ ಪರೀಕ್ಷೆ ಮತ್ತು ಇದರಲ್ಲಿ ನಾನು ಗೆಲ್ಲುತ್ತೇನೆ ಎಂಬ ಛಲ ಇವರಲ್ಲಿರಬೇಕು. ಮೇಷ ರಾಶಿಯವರು ಭಯವನ್ನು ಬಿಟ್ಟು ಭಕ್ತಿಯ ದಾರಿಯಲ್ಲಿ ನಡೆದರೆ 2026ರಲ್ಲಿ ಅದ್ಭುತಗಳನ್ನು ಕಾಣಬಹುದು. ಗ್ರಹಗಳ ಸಂಚಾರ ಅಥವಾ ಕಾಲದ ಬದಲಾವಣೆಗಳಾಚೆಗೆ ನಿಂತಿರುವ ಪರಮಶಕ್ತಿಯೊಂದು ಇದೆ. ಅದು ಯಾವಾಗಲೂ ಧರ್ಮದ ದಾರಿಯಲ್ಲಿ ನಡೆಯುವವರನ್ನು ಕೈಬಿಡುವುದಿಲ್ಲ. ಈ ವರ್ಷ ಮೇಷ ರಾಶಿಯವರು ಮಾಡುವ ದಾನ ಧರ್ಮ, ಗೋಸೇವೆ ಮತ್ತು ಪ್ರಕೃತಿ ಆರಾಧನೆಗಳು ಅವರಿಗೆ ಕಾಣದ ರೂಪದಲ್ಲಿ ರಕ್ಷಣೆ ನೀಡುತ್ತವೆ. ರಾತ್ರಿಯ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟುತ್ತಾನೆ ಎಂಬ ಸತ್ಯದಂತೆ ಕಷ್ಟಗಳು ಎಷ್ಟೇ ಇದ್ದರೂ ದೈವ ಕೃಪೆಯಿಂದ ಅವೆಲ್ಲವೂ ಮಂಜಿನಂತೆ ಕರಗುತ್ತವೆ. ವರ್ಷದ ಕೊನೆಯಲ್ಲಿ ಹಿಂತಿರುಗಿ ನೋಡಿದಾಗ ತಾನು ಏಕಾಂಗಿಯಾಗಿ ನಡೆದು ಬಂದೆ ಎಂದುಕೊಂಡಿದ್ದ ದಾರಿಯಲ್ಲಿ ದೈವವು ತನ್ನನ್ನು ಎತ್ತಿಕೊಂಡು ನಡೆಸಿರುವುದು ಮೇಷ ರಾಶಿಯವರಿಗೆ ಅರಿವಾಗುತ್ತದೆ. ಆದ್ದರಿಂದ ನಿಶ್ಚಿಂತೆಯಿಂದ ದೈವದ ಮೇಲಿನ ಭಾರ ಹಾಕಿ ಧೈರ್ಯವಾಗಿ ಮುನ್ನಡೆಯಿರಿ. ಜಯ ನಿಮ್ಮದಾಗುತ್ತದೆ. ಈ ವಿಶೇಷವಾದ ಮೇಷ ರಾಶಿಯ ದೈವಿಕ ರಕ್ಷಣೆಯ ಮಾಹಿತಿಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂದು ಆಶಿಸುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷ ರಾಶಿಯ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.